ಹಾಯ್ ಹಲೋ ಫ್ರೆಂಡ್ಸ್, ಮಹಿಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಷಯ ಬಂದುಬಿಟ್ಟು ನಿಂಬೆಹಣ್ಣು. ಸೊ ಎಲ್ಲರ ಮನೆಯಲ್ಲೂ ನಿಂಬೆಹಣ್ಣು ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್. ಅದರ ಉಪಯೋಗಗಳು ನಮಗೆ ಕೆಲವೊಂದು ಗೊತ್ತಿರ್ತವೆ, ಇನ್ನೂ ಕೆಲವೊಂದು ಗೊತ್ತಿರಲ್ಲ. ನಾನು ಒಂದಿಷ್ಟು ಆರೋಗ್ಯಕ್ಕೆ ಸಹಾಯವಾಗ್ತಕ್ಕಂಥ ಒಂದು 4 ಕಿವಿ ಮಾತುಗಳನ್ನು ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ. ಸೊ ಅವುಗಳು ಯಾವ ಅಂತೇಳಿ ನೋಡೋಣ ಒಂದೊಂದಾಗಿ. ನಿಂಬೆಹಣ್ಣಿನ ರಸದಲ್ಲಿ ಸಕ್ಕರೆ ಕಲಿಸಿ ಸ್ವಲ್ಪ ಸ್ವಲ್ಪವೇ ಕುಡಿಯುತ್ತಿದ್ದರೆ ವಾಂತಿ ನಿಲ್ಲುವುದು. ಒಂದು ಚೂರು ಹಸಿ ಶುಂಠಿಯನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಅರೆದು ನಂತರ 1 ಕಪ್ಪು ನೀರಿನಲ್ಲಿ ಕದಡಿ ಶೋಧಿಸಿ ಆ ನೀರಿಗೆ ನಿಂಬೆ ರಸ ಮತ್ತು ಜೇನುತುಪ್ಪ ಸೇರಿಸಿ ಕುಡಿದ್ರೆ ಅಜೀರ್ಣ ನಿವಾರಣೆಯಾಗುತ್ತೆ. ಹುರುಳಿಕಾಳನ್ನು ಚೆನ್ನಾಗಿ ಬೇಯಿಸಿ ಬಸಿಯಬೇಕು. ಬಸಿದ ನೀರಿಗೆ ಉಪ್ಪು ಮತ್ತು ನಿಂಬೆ ರಸದೊಂದಿಗೆ ಸೇವಿಸುವುದರಿಂದ ಮಲಕಟ್ಟು ನಿವಾರಣೆಯಾಗುತ್ತೆ. ಸೌತೆಕಾಯಿಯನ್ನು ತುರಿದು ರಸ ಸೋಸಿಕೊಳ್ಳಿ. ಆ ರಸಕ್ಕೆ ಗ್ಲೂಕೋಸ್ ಮತ್ತು ನಿಂಬೆಹಣ್ಣಿನ ರಸ ಕೂಡಿಸಿಕೊಂಡು ದಿನಕ್ಕೆ 2 ಸಾರಿ ಕುಡಿಯುವುದರಿಂದ ಅತಿಸಾರ ವಾಂತಿಯಿಂದ ಉಂಟಾಗಿದ್ದ ನಿರ್ಜಲತೆಯನ್ನು ಹೋಗಲಾಡಿಸಬಹುದು. 1 ಟೀ ಚಮಚ ನಿಂಬೆ ರಸದಲ್ಲಿ ಚೆನ್ನಾಗಿ ಮಾಗಿದ 1 ರಸಬಾಳೆ ಹಣ್ಣನ್ನು ಮತ್ತು 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕುಡಿಯುವುದರಿಂದ ಮೂಲವ್ಯಾಧಿಗೆ ಗುಣ ಕಂಡುಬರುವುದು. ತಾಜಾ ಕಬ್ಬಿನ ಹಾಲಿನಲ್ಲಿ ಎಳನೀರು, ಹಸಿ ಶುಂಠಿ ರಸ, ನಿಂಬೆಹಣ್ಣಿನ ರಸ, ಏಲಕ್ಕಿ ಪುಡಿಯನ್ನು ಹಾಕಿಕೊಂಡು ಕುಡಿಯುವುದರಿಂದ ಮೂತ್ರ ವಿಸರ್ಜನೆ ಸುಗಮವಾಗುತ್ತದೆ. 1 ಬಟ್ಟಲು ಬಿಸಿಯಾದ ನೀರಿಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಿಂಡಿ ಉಪ್ಪು ಹಾಕಿಕೊಂಡು ಕುಡಿಯುವುದರಿಂದ ಉರಿಮೂತ್ರ ನಿವಾರಣೆಯಾಗುವುದು. ನುಗ್ಗೆ ಸೊಪ್ಪನ್ನು ಬೇಯಿಸಿ 1 ಕಷಾಯವನ್ನು ಶೋಧಿಸಿ ತೆಗೆದುಕೊಂಡು ಅದಕ್ಕೆ ನಿಂಬೆ ರಸ ಹಿಂಡಿಕೊಂಡು ಕುಡಿದರೆ ತಲೆ ಸುತ್ತುವಿಕೆ ದೂರವಾಗುತ್ತದೆ. ಚೆನ್ನಾಗಿ ಬೇಯಿಸಿದ ರಾಗಿಯ ಚೂರ್ಣವನ್ನು 1 ಟೀ ಚಮಚ ನಿಂಬೆ ರಸದೊಂದಿಗೆ ಸೇವಿಸಿದರೆ ಪಿತ್ತ ಸಂಕಟ ದೂರವಾಗುತ್ತದೆ. ಜೇನುತುಪ್ಪ ಮತ್ತು ನಿಂಬೆಯ ರಸವನ್ನು ಸಮಭಾಗ ತೆಗೆದುಕೊಂಡು 1 ಟೀ ಚಮಚದಷ್ಟು ಪ್ರತಿದಿನ 3 ಬಾರಿ ಕುಡಿದರೆ ಎದೆ ಉರಿ ಶಮನವಾಗುತ್ತದೆ. 1 ಟೀ ಚಮಚ ನಿಂಬೆ ರಸಕ್ಕೆ ಅಷ್ಟೇ ಪ್ರಮಾಣದ ಬಿಳಿ ಈರುಳ್ಳಿಯ ರಸವನ್ನು ಸೇರಿಸಿ ಕುಡಿದರೆ ಮಲೇರಿಯಾ ರೋಗದ ನಿವಾರಣೆ ಆಗುತ್ತದೆ ಫ್ರೆಂಡ್ಸ್. 1 ಕಪ್ಪು ಬಿಸಿ ಮಾಡಿ ಆರಿಸಿದ ನೀರಿಗೆ 1 ನಿಂಬೆಹಣ್ಣಿನ ರಸ ಹಿಂಡಿ ಸಕ್ಕರೆ ಸೇರಿಸಿ ಪಾನಕ ತಯಾರಿಸಿಕೊಂಡು ಕುಡಿದರೆ ಬಾಯಾರಿಕೆ ಹೋಗುವುದು. ಬೇಸಿಗೆಯ ಸಮಯದಲ್ಲಿ 1 ಕಪ್ಪು ನೀರಿಗೆ 1 ನಿಂಬೆಹಣ್ಣಿನ ರಸವನ್ನು ಹಿಂಡಿಕೊಂಡು 15 ದಿನಗಳವರೆಗೆ ಕುಡಿದರೆ ದೇಹದ ಕೊಬ್ಬು ಕರಗಿ ಶರೀರದ ತೂಕ ತಗ್ಗುತ್ತದೆ ಫ್ರೆಂಡ್ಸ್. ದಾಲ್ಚಿನ್ನಿಯನ್ನು ನಿಂಬೆ ರಸದಲ್ಲಿ ತೇದು ಹಣೆಗೆ ಹಚ್ಚಿಕೊಂಡರೆ ತಲೆನೋವು ನಿವಾರಣೆಯಾಗುತ್ತದೆ. ರಸಭರಿತವಾದ 25 ನಿಂಬೆಹಣ್ಣುಗಳನ್ನು 2 ಭಾಗ ಮಾಡಿ ಅದಕ್ಕೆ ಅಡಿಗೆ ಉಪ್ಪು ತುಂಬಿ 15 ದಿನಗಳವರೆಗೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಕುಟ್ಟಿ ಚೂರ್ಣ ತಯಾರಿಸಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚೂರ್ಣವನ್ನು ನೀರಿನಲ್ಲಿ 1 ತಿಂಗಳವರೆಗೆ ಕುಡಿದರೆ ರಕ್ತದ ಒತ್ತಡ ಅಂದರೆ BP ಕಡಿಮೆಯಾಗುತ್ತದೆ ಫ್ರೆಂಡ್ಸ್. ಮುಟ್ಟಿನ ಅವಧಿಯಲ್ಲಿ ದಿನಕ್ಕೆ 3 ಬಾರಿ ನಿಂಬೆ ರಸವನ್ನು ಸೇರಿಸಿದರೆ ಹೆಚ್ಚಿನ ಋತುಸ್ರಾವ ಆಗುವುದಿಲ್ಲ. ನಿಂಬೆ ರಸ ಮತ್ತು ಅಪ್ಪಟ ಹರಳೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಕೀಲು ನೋವು ಇರುವ ಸ್ಥಳಕ್ಕೆ ತಿಕ್ಕಿ ಮಾಲಿಶು ಮಾಡುವುದರಿಂದ ನೋವು ಪರಿಹಾರವಾಗುತ್ತದೆ. ನಿಂಬೆ ರಸದ ತೊಟ್ಟುಗಳನ್ನು ಕಿವಿಗೆ ಬಿಡುತ್ತಿದ್ದರೆ ಕಿವಿ ಸೋರುವುದು ನಿಂತು ಹೋಗುತ್ತದೆ. 3-4 ಲವಂಗವನ್ನು ನುಣ್ಣಗೆ ಹರಿದು ಸ್ವಲ್ಪ ನಿಂಬೆ ರಸದೊಂದಿಗೆ ಮಿಶ್ರಣ ಮಾಡಿ ಒಸಡು ಮತ್ತು ಹಲ್ಲುಗಳ ಮೇಲೆ ತಿಕ್ಕುವುದರಿಂದ ಹಲ್ಲು ನೋವು ಮಾಯವಾಗುವುದು. ಶ್ರೀಗಂಧವನ್ನು ತೇದು ಬಿಸಿ ನೀರಿನಲ್ಲಿ ಕದಡಿ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಬಾಯಿ ಮುಕ್ಕಳಿಸುವುದರಿಂದ ಬಾಯಿ ದುರ್ಗಂಧ ದೂರವಾಗಿ ಒಸಡು ಗಟ್ಟಿಯಾಗುತ್ತದೆ. ನಿಂಬೆ ರಸವನ್ನು ಚೆನ್ನಾಗಿ ತಲೆಗೆ ತಿಕ್ಕಿ ಅರ್ಧ ಗಂಟೆಯ ನಂತರ ತಣ್ಣೀರಿನಿಂದ ಸ್ನಾನ ಮಾಡಿ ಇದೇ ಕ್ರಮವನ್ನು ಅನುಸರಿಸುತ್ತಿದ್ದರೆ ಕೂದಲು ಉದುರುವುದು ನಿಂತು ಹೋಗುತ್ತದೆ.
ನಿಂಬೆಹಣ್ಣಿನ ಸಿಪ್ಪೆ ಅಥವಾ ಎಳೆಯ ನಿಂಬೆ ಎಲೆಗಳನ್ನು ಅರಿಶಿಣದೊಂದಿಗೆ ನುಣ್ಣಗೆ ಅರೆದು ಮುಖಕ್ಕೆ ಲೇಪಿಸಿಕೊಂಡರೆ ಮೊಡವೆಗಳು ಮಾಯವಾಗುತ್ತವೆ. ನಿಂಬೆಹಣ್ಣಿನ ರಸದಲ್ಲಿ ಗಂಧದ ಪುಡಿ ತೇದು ಲೇಪಿಸಿದರೆ ತುರಿ ಕಜ್ಜಿ ನಿವಾರಣೆಯಾಗುತ್ತದೆ. ಸೌತೆಕಾಯಿ ಸಿಪ್ಪೆ ಮತ್ತು ನಿಂಬೆಹಣ್ಣಿನ ಸಿಪ್ಪೆಯನ್ನು ನುಣ್ಣಗೆ ಅರೆದು ಕಲೆಗಳ ಮೇಲೆ ಹಚ್ಚಿ ತಿಕ್ಕುವುದರಿಂದ ಕಲೆಗಳು ನಿವಾರಣೆಯಾಗಿ ಚರ್ಮದ ಬಣ್ಣ ಉತ್ತಮವಾಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಂಬೆಹಣ್ಣಿನಿಂದ ಎಷ್ಟೆಲ್ಲ ಉಪಯೋಗಗಳಿದಾವಂತ. ಇನ್ನೂ ಅನೇಕ ಉಪಯೋಗಗಳು ನಿಂಬೆಹಣ್ಣಿನಿಂದ ಆಗ್ತವೆ. ಸೊ ಅದರಲ್ಲಿ ನಾನು ಕೆಲವೊಂದನ್ನು ಮಾತ್ರ ಹೇಳಿದ್ದೀನಿ. ಇನ್ನೂ ಏನಾದರೂ ಟಿಪ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ. ಯಾವ ವಿಚಾರದ ಬಗ್ಗೆ ಬೇಕು ನಿಮಗೆ ಆರೋಗ್ಯ ಸಲಹೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಅದ್ರ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸೊ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಧನ್ಯವಾದಗಳು.